ಈ ಹುಡುಗಿ ಇದೆಯಲ್ಲ, ಇವಳ ಹೆಸರು ಕೂಡ ಸೌಜನ್ಯ ಅಂತ. ಏನು ಹೆಸರು ನಿಂದು? ಸೌಜನ್ಯ. ನಮಸ್ತೆ ಎಲ್ರಿಗೂ. ಸೌಜನ್ಯ ಈಗ ಶಕ್ತಿಯಾಗಿದ್ದಾಳೆ, ಸೌಜನ್ಯ ಈಗ ಚಾಮುಂಡಿ ಆಗಿದ್ದಾಳೆ ಅನ್ನುವಂಥ ವಿಚಾರಗಳು ಹೊರಗಡೆ ಚರ್ಚೆ ಆಗ್ತಾಯಿತ್ತು. ನನಗೆ ನಿಜಕ್ಕೂ ಕೂಡ ಅಚ್ಚರಿ ಆಗ್ತಿದೆ. ನಾನು ಇವತ್ತು ಸೌಜನ್ಯಳ ಮನೆಯಲ್ಲಿದ್ದೇನೆ. ಆಕೆ ಇಲ್ಲಿ ಆಡಿ ಬೆಳೆದಂಥ ಸ್ಥಳದಲ್ಲಿ ಇದ್ದೇನೆ. ಇದೇ ಒಂದು ದೇವಾಲಯದಲ್ಲೂ ಕೂಡ ಇದ್ದೇನೆ. ಆ ದೇವಾಲಯ ಏನಿದೆ, ಈ ದೇವಾಲಯ ಕೂಡ ಚಾಮುಂಡೇಶ್ವರಿಯ ದೇವಾಲಯ. ಈ ಒಂದು ಸ್ಥಳದಲ್ಲೇ ಪ್ರತಿನಿತ್ಯ ಆಕೆ ಕ್ಲಾಸಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ಕಡೆಗೆ ಹೋಗಬೇಕಾದ್ರೆ ಇಲ್ಲಿಗೆ ಬಂದು ಹೂವನ್ನು ದೇವಿಗೆ ಅರ್ಪಣೆ ಮಾಡಿ ಹೋಗ್ತಿದ್ಲು. ಇದು ಚಾಮುಂಡೇಶ್ವರಿ ದೇವಾಲಯ. ನೀವು ನೋಡ್ತಾ ಇರ್ಬೋದು. ನಾನೀಗ ಸೌಜನ್ಯ ಮನೆ ಪಕ್ಕದಲ್ಲೇ ಇರುವಂತಹ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇರುವಂಥದ್ದು. ಈ ದೇವಾಲಯಕ್ಕೆ ಪ್ರತಿದಿನ ಅವಳು ಮಿಸ್ ಮಾಡ್ದಾಗೆ ಬರ್ತಾಯಿದ್ಲು. ತಾಯಿಗೆ ಹೂವನ್ನು ಅರ್ಪಣೆ ಮಾಡಿಕೊಂಡು ಹೂವನ್ನು ಕೊಟ್ಟು ಅಲ್ಲಿಗೆ ತನ್ನ ದಿನನಿತ್ಯದ ಕೆಲಸಗಳನ್ನು ಆರಂಭಿಸ್ತಾ ಇದ್ಲು. ಇವತ್ತು ಈ ದೇವಾಲಯ ಮತ್ತಷ್ಟು ನನಗೆ ಒಂದು ರೀತಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತು. ಯಾಕೆಂತೇಳಿದರೆ ಈ ದೇವಾಲಯವನ್ನು ಈಗಲೂ ಕೂಡ ಈ ಕುಟುಂಬವೇ ನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದೆ. ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಿದೆ. ಇವರೆಲ್ಲರೂ ಕೂಡ ದೇವಿ ಚಾಮುಂಡಿ ಏನಿದ್ದಾರೆ ಅದರ ಆರಾಧಕರು. ಹಾಗಾಗಿಯೇ ಇವತ್ತು ನನಗೆ ಅನ್ನಿಸ್ತಿದೆ, ಈ ಒಂದು ಪ್ರಕರಣ ಇಷ್ಟು ಮಟ್ಟಿಗೆ ಸದ್ದು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಶಕ್ತಿ ಇರಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಈ ಚಾಮುಂಡೇಶ್ವರಿನೇ ಆ ರೀತಿಯಾಗಿ ಇವರಿಗೆಲ್ಲ ಅಷ್ಟು ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಹುಡುಗಿ ಇದೆಯಲ್ಲ, ಇವಳ ಹೆಸರು ಕೂಡ ಸೌಜನ್ಯ ಅಂತ. ಏನು ಹೆಸರು ನಿಂದು? ಸೌಜನ್ಯ. ಸೌಜನ್ಯ ಸಾವನ್ನಪ್ಪಿ 1 ವರ್ಷದ ಬಳಿಕ ಈಕೆ ಹುಟ್ಟಿದ್ದಾಳೆ. ಹಾಗಾಗಿ ಆ ಪ್ರೀತಿಯಿಂದಲೇ ಏನೊಂದು ಪುರಂದರವರ ಅಕ್ಕನ ಮಗಳೇನಿದ್ಲು ಅವಳನ್ನು ಕಳ್ಕೊಂಡ್ರೂ ಕೂಡ ನನ್ನ ಮಗಳನ್ನು ಆಕೆ ಕಳೆದುಕೊಂಡಂಥ ಸೌಜನ್ಯನನ್ನು ನೋಡೋನ್ನು ಬಯಸ್ತೀನಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ತನ್ನ ಮಗಳಿಗೂ ಕೂಡ ಪುರಂದರ ಅವರು ಏನಿದ್ದಾರೆ ಸೌಜನ್ಯ ಅಂತ ಹೆಸರಿಟ್ಟಿರುವಂಥದ್ದು. ನೋಡಿ, ಒಂದು ಸೌಜನ್ಯ ಕೇವಲ ಶಕ್ತಿ ಒಂದು ಜೀವ ಮಾತ್ರ ಆಗಿರಲಿಲ್ಲ, ಆಕೆ ಒಬ್ಬಳು ಶಕ್ತಿ, ಆಕೆ ಒಬ್ಬಳು ದೇವತೆ ಆಗಿದ್ದಾಳೆ ಅಂಥೇಳಿ ಇವತ್ತು ಒಂದಷ್ಟು ಜನ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಅದು ಅಕ್ಷರಶಃ ಸತ್ಯ. ಅವಳು ಸೌಜನ್ಯ ಸತ್ತು 1 ವರ್ಷಕ್ಕೆ ಅಕ್ಟೋಬರ್ 7ಕ್ಕೆ ನವರಾತ್ರಿ 3ನೇ ದಿವಸ ಹುಟ್ಟಿದವಳು. ಅವಳು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ ಹುಡುಗಿ. ನಾವು ಈ ದೇವಸ್ಥಾನ ಮಾಡಬೇಕಾದ್ರೆ ಇಲ್ಲಿ ನವರಾತ್ರಿಯಲ್ಲಿ ಪೂಜೆ ಅಂತ ಮಾಡ್ಕೊಂಡು ನಮ್ಮ ಪುರೋಹಿತರು ಹೇಳಿದರು ನವರಾತ್ರಿ 3ನೇ ದಿವಸ ಮಾಡುವಂತ. ನಮಗೆ ಅವಾಗ ನಮ್ಮ ಮಗಳ ಹುಟ್ಟಿದ ದಿನ ಅಂತ ನಮಗೂ ಸಹ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಆದರೆ ಇವಾಗ ಕೂಡ ಅದು ನಡೀತಾ ಇದೆ. ನಾವು ಕಳೆದ ವರ್ಷ ಹೇಳಿದ್ವಿ ಸೌಜನ್ಯನ ಹುಟ್ಟಿದ ದಿವಸಕ್ಕೇ ಇಲ್ಲಿ ಪೂಜೆ ಆಗೋದು ತಾಯಿಗೆ. ಅವಳು ಸೌಜನ್ಯ ಪ್ರಕರಣ ಆಗಿ ಕರೆಕ್ಟ್ 1 ವರ್ಷದ ಆದ ತಕ್ಷಣ ಇವಳು ಹುಟ್ಟಿದವಳು ಅಕ್ಟೋಬರ್ 7ಕ್ಕೆ. ಅಕ್ಟೋಬರ್ 8ರಿಂದ ಸೌಜನ್ಯನ ಹೋರಾಟದ ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಮಗು ಹುಟ್ಟಿದ ಮರುದಿವಸದಿಂದ ಸರ್, ಅದನ್ನು ನಾನು ಹೇಳಬಲ್ಲೆ. ಅಕ್ಟೋಬರ್ 7ಕ್ಕೆ 2013 ಅಕ್ಟೋಬರ್ 7ಕ್ಕೆ ಹುಟ್ಟಿದವರು ಸೌಜನ್ಯವಳು. ಅಕ್ಟೋಬರ್ 8ಕ್ಕೆ ಮೊದಲ ದೊಡ್ಡ ಪ್ರತಿಭಟನೆ ಶುರುವಾಯಿತು. ಪಾದಯಾತ್ರೆ ಮಾಡಿದರು ಇಲ್ಲಿಂದ ಬೆಳ್ತಂಗಡಿಯಿಂದ ಮಂಗಳೂರಿಗೆ. ಯಾರು ಕಮ್ಯುನಿಸ್ಟ್ ಅವರು ಮೊದಲಾಗಿ ಮಾಡಿದ್ದು. ಅದೇ 2 ದಿವಸ ಬಿಟ್ಟು TV9 ಅವರು ಕರೆದ್ರು ಸರ್. ನೋಡಿ, ಒಂದು ಒಳ್ಳೆ ಬೆಳವಣಿಗೆ ನೋಡಿ. ಆದರೆ ನಾವು ಹೇಳ್ತೇವೆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದದಿಂದ ಮತ್ತೆ ನಮಗೆ ಆ ಹೆಣ್ಣು ಮಗುವನ್ನು ಮತ್ತೆ ಕೊಟ್ಟಿದ್ದಾರೆ ನಮಗೆ. ಹಾಗಂತೇಳಿ ನಾವು ಕಲ್ತ್ಕೊಂಡಿರುವ ಮಗುವಿಗೆ ನ್ಯಾಯ ಸಿಗದೆ ಬಿಡೋದಿಲ್ಲ ಸರ್. ಮಗು ನಮಗೆ ಸಿಕ್ಕಿರ್ಬೋದು, ಆದರೆ ಅನ್ಯಾಯ ಯಾರು ಮಾಡಿದ್ದಾರೆ ಸರ್. ಈಗ ಅಷ್ಟು ದೊಡ್ಡ ದೈವಭಕ್ತಿಯಾದ ಸೌಜನ್ಯನಿಗೆ ಆ ಥರದ ಒಂದು ಘನಘೋರ ಒಂದು ಅನ್ಯಾಯ ಆಯ್ತು ಅಂತ ಹೇಳಿದರೆ ಸರ್, ಹಾಗಾದರೆ ಅವಳನ್ನು ಕೊಂದಿರುವಂಥವ್ರಿಗೆ ಯಾವ ನರಕದ ಒಂದು ಪರಿಕಲ್ಪನೆ ಇರ್ಬೋದು ದೇವರ ವಿಚಾರದಲ್ಲಿ ನಾವು ಒಂದು ಯೋಚನೆ ಮಾಡಬೇಕಾದ್ದು. ದೈವಭಕ್ತಿಯಾದ ಸೌಜನ್ಯ ಅಷ್ಟು ದೊಡ್ಡ ದೈವಭಕ್ತಿಯಲ್ಲಿ ಆದರೂ ಅವಳಿಗೆ ಒಂದು ಘೋರವಾದ ಒಂದು ಸಾವಾಯಿತು ನೋಡಿ ಸರ್. ಹಾಗಾದರೆ ಜನಸಾಮಾನ್ಯರ ಪಾಡೇನು? ಆದರೆ ಈ ಥರ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ಅವಳು ಕೊಂದವ್ರದ್ದು ಪರಿಸ್ಥಿತಿ ಯಾವ ಥರ ಇರ್ಬೋದು ಸರ್? ಅದನ್ನು ನಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಸಾವು ಆಗುತ್ತೆ ಸರ್ ಅವರಿಗೆ. ಅದು ಪಕ್ಕ ಮಗಳಲ್ಲಿ ನೋಡ್ತಿದ್ದೀವಿ ಸರ್. ಹೌದು ಸರ್. ಅವಳು ಕಾಲೇಜಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಮನೆಯಿಂದಲೇ ಎದ್ದು ಹೋಗ್ತಿದ್ದದು. ಅವರ ಮನೆಗೆ ಹೋಗಿ ಹೊರಡ್ಕೊಂಡು ಹೋಗ್ತಿದ್ಲು ಕಾಲೇಜಿಗೆ. ದಿನಾಲು ಅವಳು ಮುಖ ಎದ್ದು ನೋಡ್ತಿದ್ದದು ನಾವೇ ಫಸ್ಟ್. ಅವಳು ತಾಯಿ ನೋಡೋದಕ್ಕಿಂತ ಮುಂಚೆ ನಾವೇ ಬೆಳಿಗ್ಗೆ ಎದ್ದು ನೋಡ್ತಾ. ಅವತ್ತು ಕೂಡ ಬೆಳಿಗ್ಗೆ ಎದ್ದಾದ್ಮೇಲೆ ನಮ್ಮ ಹತ್ರ ಬಾಯಿ ಮಾಡಿ ಹೋದವಳು. ಮತ್ತು ಸಂಜೆ ಹೊತ್ತಿಗೆ ಬರಲೇ ಇಲ್ಲ ಮನೆಗೆ. 4:30 ತನಕ ನೋಡಿದ್ವಿ. ಮತ್ತೆ ಗೊತ್ತಾಯಿತು ಹೀಗೆ ಮಿಸ್ ಆಗಿದ್ದಾಳೆ ಅವಳು ಅಂತ. ಸಿಗಲೇ ಇಲ್ಲ ಮಗಳು. ಅಂದರೆ ಅವಳು ಅನುಭವಿಸಿದ ಒಂದು ದಿನದ ನೋವು ಅವರು ಈಗ 11 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ. ಮಾಡಿದವರು ಅನುಭವಿಸ್ಬೇಕು. ಯಾಕಂದರೆ ಅವರು 1 ವರ್ಷಕ್ಕೆ ಅಪರಾಧಿಗಳು ಸಿಕ್ತಿದ್ರೆ ಅವಳು ಅನುಭವಿಸಿದ ಒಂದು ದಿನದ ನೋವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೇನೋ ಒಂದು ಶಿಕ್ಷೆ ಆಗ್ತಿದ್ರು
ಹೊರಗಡೆ ಬರ್ತಿದ್ರು ಅಷ್ಟೇ. ಅಂದರೆ ಈ ದೇವಿಯ ಇದು ಸಂಕಲ್ಪನೆ ಹಾಗೆ ಇತ್ತು. ಯಾಕಂದರೆ ಅವರು ಕೂಡ ಅದಕ್ಕಿಂತ 10 ಪಟ್ಟು ನೋವು ಅವರು ಅನುಭವಿಸಬೇಕು, ಅಪರಾಧಿಗಳು ಅನುಭವಿಸಬೇಕು. ಅದನ್ನು ನಾವು ನೋಡಬೇಕು. ಯಾಕಂದರೆ ಸೌಜನ್ಯ ಅವರ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ನಮಗೂ ಕೂಡ ಮಗಳಾಗೆ ಇದ್ದವಳು, ನಮ್ಮ ಮನೆಯಲ್ಲೇ ಇದ್ದವಳು. ಅಂದರೆ ನನ್ನ ಮಗನನ್ನು ಎತ್ತಿ ಆಡಿಸಿ ಮನೆಯಿಂದನೇ ಎದ್ದು ಹೋಗ್ತಿದ್ದದ್ದು, ಸಂಜೆ ಬಂದು ಮನೆಯಲ್ಲೇ ಮಲಗ್ತಿದ್ದದ್ದು. ನನ್ನ ಮಗನನ್ನು 1.5 ವರ್ಷದವನಿದ್ದಾಗಲೇ ಅವಳು ಬಂದು ಸ್ನಾನ ಮಾಡಿಸೋದು, ಪೌಡ್ರ್ ಹಾಕೋದು, ಮಲಗಿಸೋದು, ಊಟ ಮಾಡಿಸೋದು ಎಲ್ಲ ಅವಳ ಜೊತೆಯಲ್ಲೇ ಬಿಟ್ಟು ನಾನು ಫಂಕ್ಷನಿಗೆಲ್ಲ ಹೋಗಿ ಬರ್ತಿದ್ದೆ. ಅಷ್ಟು ಒಳ್ಳೆ ಹುಡುಗಿ ಅವಳು. ಮಕ್ಕಳಂದ್ರೆ ತುಂಬ ಪ್ರೀತಿ, ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ತಿದ್ಲು. ಅವಳ ತಂಗಿಯವರನ್ನಷ್ಟೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಅಂಥ ಮಗುವನ್ನು ಅವರು ಅಷ್ಟು ಹಿಂಸೆ ಮಾಡಿ ಕೊಂದಿದ್ದಾರೆ ಅಂದರೆ ನಮಗೆ ಎಷ್ಟು ಉರಿಬೇಕು. ಅವರನ್ನು ಎದುರಿಗೆ ಸಿಕ್ಕರೆ ಸಾಯಿಸಿಬಿಡಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ. ಆದರೆ ಅವರು ಇನ್ನಷ್ಟು ಅನುಭವಿಸಬೇಕು. ನಮ್ಮ ಕಣ್ಣೆದುರು ಅವರು ಅನುಭವಿಸಿ ಸಾಯಬೇಕು. ಅದನ್ನು ನಾವು ನೋಡಬೇಕು ಅಂತ ಅಷ್ಟೇ. ಆ ದೇವರು ಇದ್ದರೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದರೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಅಂತ ಅನ್ನಿಸ್ತಿದೆ. ಯಾಕಂದರೆ 12 ವರ್ಷದಿಂದ ನಾವು ಇಷ್ಟೊಂದು ಹೋರಾಟ ಮಾಡಿದ್ದೇವೆ. ಮಹೇಶ್ ಶೆಟ್ಟಿ, ತಿರುಮರೆಹೊಡಿ, ತಮ್ಮಣ್ಣ ಶೆಟ್ಟರು, ಗಿರೀಶ್ ಅವರೆಲ್ಲ ಮಾಡಿದ್ದಾರೆ. ಅದಕ್ಕಾದರೂ ನ್ಯಾಯ ಸಿಗಲೇಬೇಕು, ಇಷ್ಟೇ. ಈಗ ಸೌಜನ್ಯ ಹೆಸರಿಡಬೇಕಾದ್ರೆ ಏನಾದರೂ ಚರ್ಚೆ ಆಯಿತಾ ಮಗಳಿಗೆ? ಯಾಕಂದರೆ ತುಂಬ ಜನ ಈಗ ಯಾವುದೋ ಒಂದು ಕೆಟ್ಟ ನೆನಪನ್ನ ಮತ್ತೆ ಪದೇ ಪದೇ ಏನಕ್ಕೆ ಇಟ್ಕೊಂಡು, ಯಾಕಂತ ಹೇಳಿದರೆ ಹೆಸರು ಅನ್ನೋದು ಕೂಡ ಈಗ ನಿಮ್ಮ ಮಗಳಿಗೂ ಸೌಜನ್ಯ ಅಂತಲೇ ನಾಮಕರಣ ಮಾಡಿದ್ದೀರಿ. ಹೀಗಿದ್ದಾಗ ಅದು ಮತ್ತೆ ಮತ್ತೆ ನಮಗೆ ನೋವಾಗುತ್ತೆ, ಏಕೆ ಬೇಕಾ ಅಂತ ಈ ಥರ ಎಲ್ಲ ಏನಾರು ಆಯಿತಾ? ಇಲ್ಲ ಯಾವ ರೀತಿಯಾಗಿ ನೀವು ಹೆಸರನ್ನು ಇಟ್ರಿ? ಇಲ್ಲ, ನಾನು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ನನ್ನ ಯಜಮಾನ್ರ ಹತ್ರ ಹೇಳ್ತಿದ್ದೆ, ನನಗೆ ಹೆಣ್ಮಗೇ ಹುಟ್ಟಬೇಕು. ನಾನು ಹರಕೆ ಕೂಡ ಮಾಡಿದೆ ಸೂರ್ಯ ದೇವಸ್ಥಾನಕ್ಕೆ, ನನಗೆ ಹೆಣ್ಮಗೇ ಆಗಬೇಕು, ಹೆಣ್ಮಗು ಹುಟ್ಟಿದರೆ ನನ್ನ ಹೊಟ್ಟೆಯಲ್ಲಿ ಸೌಜನ್ಯನೇ ಹುಟ್ಟಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಸ್ಪಿಟಲಲ್ಲಿ ಪ್ರೆಗ್ನೆಂಟ್ ಆಗಿದ್ದು, ಕೊಕ್ಕಡ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು. ಆಗ ಸಿಸ್ಟರ್ಸ್ ಎಲ್ಲ ಕೇಳ್ತಿದ್ರು, ಹೆಣ್ಮಗು ಆದರೆ ಅವ್ರಿಗೆ ಗೊತ್ತಿತ್ತು ಸೌಜನ್ಯ ಫ್ಯಾಮಿಲಿ ಅಂತ ಗೊತ್ತಿತ್ತು. ಹೆಣ್ಮಗು ಆದರೆ ನೀವು ಸೌಜನ್ಯ ಅಂತ ಹೆಸರಿಡ್ತೀರಾ ಅಂತ. ಖಂಡಿತವಾಗಿ ಹೆಸರಿಡ್ತೇನೆ ಅಂತ ಹೇಳಿದೆ. ಯಾಕಂದರೆ ಆ ಮಗು ನಮ್ಮ ಕೈಯಿಂದ ತಪ್ಪಿ ಹೋದ್ರು ಅವಳ ಹೆಸರದ್ದು ನಮ್ಮ ಎದುರು ಇರಲಿ, ನಮಗೆ ಅದು ನೆನಪಾಗಿ ಉಳಿತದೆ ಅಂತ ಹೇಳಿದ್ದೆ. ಆಮೇಲೆ ಡೆಲಿವರಿ ಆದಮೇಲೆ ಹೆಣ್ಮಗು ಅಂತ ಗೊತ್ತಾಯಿತು. ನಮ್ಮ ಫ್ಯಾಮಿಲಿಯವರೆಲ್ಲ ಹೇಳಿದರು ಸೌಜನ್ಯ ಅಂತಲೇ ಹೆಸರು ಇಡುವ ಅಂತ. ಮುಂಚೆನೇ ನಾವು ಡಿಸೈಡ್ ಮಾಡಿದ್ವಿ ಸೌಜನ್ಯ ಅಂತಲೇ ಹೆಸರು ಇಡೋದು. ಹೆಣ್ಮಗು ಹುಟ್ಟಿದರೆ ಸೌಜನ್ಯ ಅಂತಲೇ ಹೆಸರು ಇಡೋದು. ಸೌಜನ್ಯನ ಅಕ್ಕ 2 ತಿಂಗಳು ಮೊದಲು, ನನಗಿಂತ 2 ತಿಂಗಳು ಮೊದಲು ಡೆಲಿವರಿ ಆಗಿದ್ದು. ಅವಳಿಗೆ ಗಂಡು ಮಗು ಹುಟ್ಟಿತ್ತು. ಇಲ್ಲ ಅವಳಿಗೆ ಹೆಣ್ಮಗು ಹುಟ್ಟಿದರೆ ಆ ಮಗುವಿಗೆ ಹೆಸರು ಇಡ್ತಿದ್ವಿ. ಅದಕ್ಕೆ ನನ್ನ ಮಗಳಿಗೆ ಸೌಜನ್ಯ ಅಂತ ಹೆಸರು ಇಟ್ಟದ್ದು. ಕಳೆದ ಹೋದ ಸೌಜನ್ಯನ ನಿಮ್ಮ ಮಗಳಲ್ಲಿ ಸ್ವಲ್ಪ ಗುಣ ಎಲ್ಲ ಹಾಗೆ ಇದೆ. ಸೌಜನ್ಯನ ಥರ ಎಲ್ಲ ಬರಲಿಲ್ಲ, ಎಲ್ಲ ಗುಣ ಬರೋದಿಲ್ಲ. ಅದು ಸ್ವಲ್ಪ ಗುಣ ಎಲ್ಲ ಹಂಚ್ಕೊಂಡು ತಿನ್ನೋದು, ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು, ಅದೆಲ್ಲ ಗುಣ ಅವಳಲ್ಲಿ ಇದೆ. ಸೌಜನ್ಯನ ಥರನೇ ಇದೆ. ಯಾವ ಕ್ಲಾಸ್ ನೀನು? 6th. ಏನು ಅನಿಸುತ್ತೆ? ಅಕ್ಕನ ಹೆಸರು ನಿನಗೆ ಕೂಡ ಇಟ್ಟಿದ್ದಾರೆ, ಖುಷಿ ಇದೆಯಾ? ಓಕೆ. ಏನಾಗಬೇಕಂತ ಅಂದ್ಕೊಂಡಿದ್ಯಾ ನೀನು ಮುಂದೆ? ಡಾಕ್ಟರ್ ಡಾಕ್ಟರ್ ಆಗಬೇಕಂತನಾ? ಒಳ್ಳೆಯದಾಗಲಿ.